ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುಗಳೇ ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪ್ರಯೋಜ. ಈ ದಿನ ನಾವು ಅಶ್ವಿನಿ ನಕ್ಷತ್ರದ 4ನೇ ಪಾದದವರ 10 ರಹಸ್ಯ ಗುಣಗಳ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಸುಸಂದರ್ಭದಲ್ಲಿದ್ದೇವೆ. ಅಶ್ವಿನಿ ನಕ್ಷತ್ರದ 4ನೇ ಪಾದ ಅನ್ನುವಂಥದ್ದು ಮೇಷರಾಶಿಯಲ್ಲಿ 10 ಡಿಗ್ರಿಯಿಂದ 13 ಡಿಗ್ರಿ 20 ನಿಮಿಷಗಳವರೆಗೆ ಇರುವಂಥ ಸ್ಥಳದಲ್ಲಿ ಸ್ಥಿತವಾಗಿರ್ತದೆ. ಆದ್ದರಿಂದ ಇದು ನವಾಂಶ ಕುಂಡಲಿಯಲ್ಲಿ ಕಟಕ ರಾಶಿಯಲ್ಲಿ ಬರ್ತದೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದ 4ನೇ ಪಾದದವರ ಮೇಲೆ ಅಶ್ವಿನಿ ನಕ್ಷತ್ರದ ನಕ್ಷತ್ರಾಧಿಪತಿಯಾದಂಥ ಕೇತು ಮತ್ತು ನವಾಂಶದ ಕಟಕ ರಾಶಿಯಾದಂಥ ಅದರ ಅಧಿಪತಿಯಾದಂಥ ಚಂದ್ರನ ಪ್ರಭಾವ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಅಂದರೆ ಈ ಜಾತಕರ ಮೇಲೆ ಕೇತು ಮತ್ತು ಚಂದ್ರ ಎರಡೂ ಗ್ರಹಗಳು ಪ್ರಭಾವವನ್ನು ಬೀರ್ತವೆ. ಆದ್ದರಿಂದ ಇವರು ವೇಗ, ಚೈತನ್ಯ, ಆರಂಭಿಕ ಶಕ್ತಿ, ಅದರ ಜೊತೆಗೆ ಭಾವನಾತ್ಮಕತೆ, ಕರುಣೆ, ಆಧ್ಯಾತ್ಮಿಕತೆ ಹಾಗೂ ರಕ್ಷಣಾತ್ಮಕ ಮನೋಭಾವವನ್ನು ಹೊಂದಿರ್ತಾರೆ. ಇವರು ಹೊರಗಡೆ ಚುರುಕಾಗಿದ್ರೂ ಒಳಗಡೆ ತುಂಬ ಸೂಕ್ಷ್ಮ ಮನಸ್ಸು ಮತ್ತು ಭಾವನಾತ್ಮಕ ಅಳತೆಯನ್ನು ಹೊಂದಿರ್ತಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಈ 10 ರಹಸ್ಯ ಗುಣಗಳ ಬಗ್ಗೆ ಚಿಂತನೆ ಮಾಡುವಾಗ ಮೊದಲನೆಯದು ಅತ್ಯಂತ ಭಾವನಾತ್ಮಕವಾದಂಥ ಮತ್ತು ಕರುಣೆಯ ಮನಸ್ಸು. ಈ ಪಾದದವರು ಅಂದರೆ ಅಶ್ವಿನಿ ನಕ್ಷತ್ರದ 4ನೇ ಪಾದದವರು ಸಾಮಾನ್ಯವಾಗಿ ಸೂಕ್ಷ್ಮ ಹೃದಯವನ್ನು ಹೊಂದಿರ್ತಾರೆ. ಇತರರ ನೋವು ಬೇಗ ಇವರ ಮನಸ್ಸಿಗೆ ತಾಟು ಬಿಡುತ್ತದೆ. ಸಹಾಯ ಮಾಡಲು ಮುಂದಾಗ್ತಾರೆ. ಕುಟುಂಬದವರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ ಅನ್ನುವಂಥದ್ದು. ಆದ್ದರಿಂದ ಇವರನ್ನು ಹೀಲರ್ ಪರ್ಸನಾಲಿಟಿ ಹೊಂದಿದ್ದಾರೆ ಅಂತ ಕರೀತಾರೆ. ಆದರೆ ಇವರು ಇತರರ ಮಾತಿಗೆ ಬೇಗ ನೋವುಂಟು ಮಾಡಿಕೊಳ್ಳೋ ಸಾಧ್ಯತೆ ಇರ್ತದೆ. ಪ್ರಬಲವಾದ ಅಂತಃಪ್ರಜ್ಞೆ ಎನ್ನುವಂಥದ್ದು ಇದರಲ್ಲಿರ್ತದೆ. ಎರಡನೇ ಅಂಶ ಚಂದ್ರನ ಪ್ರಭಾವ ಇರೋದರಿಂದ ಕೆಲವೊಮ್ಮೆ ಇವರ ಅಂತರಂಗದ ಸೂಚನೆಗಳು ಬಲವಾಗಿರ್ತವೆ. ಜನರ ಮನಸ್ಥಿತಿಯನ್ನು ಬೇಗ ಅರ್ಥ ಮಾಡಿಕೊಳ್ತಾರೆ. ಕೆಲ ಘಟನೆಗಳ ಬಗ್ಗೆ ಮುಂಚಿತವಾಗಿಯೇ ಊಹಿಸಿಬಿಡ್ತಾರೆ. ಆದ್ದರಿಂದ ಈ ಜಾತಕರಲ್ಲಿ ಧ್ಯಾನ, ಯೋಗ, ಜ್ಯೋತಿಷ್ಯ, ಆಧ್ಯಾತ್ಮಿಕ ಅಧ್ಯಯನಗಳಲ್ಲಿ ಆಸಕ್ತಿ ಹೆಚ್ಚಾಗಿರ್ತದೆ. ಇನ್ನು 3ನೇ ಅಂಶ ಇವರಲ್ಲಿ ಕುಟುಂಬ ಪ್ರೀತಿ ಮತ್ತು ರಕ್ಷಣಾತ್ಮಕ ಮನೋಭಾವ ಅನ್ನುವಂಥದ್ದು ಇರ್ತದೆ. ಇವರು ಕುಟುಂಬದ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಅಂದರೆ ಮನೆ ಮತ್ತು ಕುಟುಂಬಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಪ್ರೀತಿ ಪಾತ್ರರನ್ನು ರಕ್ಷಿಸುವಂಥ ಮನಸ್ಸಿರ್ತದೆ. ಸೇವಾ ಮನೋಭಾವ ಅನ್ನುವಂಥದ್ದು ಇರ್ತದೆ. 4ನೇ ಅಂಶ ಆಧ್ಯಾತ್ಮಿಕ ಮತ್ತು ಭಕ್ತಿಭಾವ ಅನ್ನುವಂಥದ್ದು ಇರ್ತದೆ. ಇಲ್ಲಿ ಕೇತು ಮತ್ತು ಚಂದ್ರರ ಸಂಯೋಜನೆ ಆಗಿರೋದ್ರಿಂದ ಒಳಗೆ ಆಧ್ಯಾತ್ಮಿಕ ಒಲವು ಅನ್ನುವಂಥದ್ದು ಕಾಣ್ತದೆ. ಇವರಿಗೆ ದೇವಸ್ಥಾನಗಳಿಗೆ ಭೇಟಿ ಮಾಡುವಂಥದ್ದು, ವೇದಾಂತ ಉಪನಿಷತ್ತುಗಳನ್ನ ತಿಳ್ಕೊಳ್ಳುವಂಥದ್ದು, ಮಂತ್ರಜಪ ಮಾಡುವಂಥದ್ದು, ಈ ಥರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಸಕ್ತಿ ಇರ್ತದೆ ಅನ್ನುವಂಥದ್ದು. ಕೆಲವರಲ್ಲಿ ಬಾಲ್ಯದಿಂದನೇ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತೊಡಗುವಂಥ ಅವಕಾಶಗಳು ಬರಬಹುದು. ಇನ್ನು 5ನೇ ರಹಸ್ಯ ಕಲಾತ್ಮಕ ಮತ್ತು ಸೃಜನಾತ್ಮಕ ಮನಸ್ಸು ಅನ್ನುವಂಥದ್ದು ಇವರಲ್ಲಿರ್ತದೆ. ಅಂದರೆ ಈ ಪಾದದವರಿಗೆ ಕಲ್ಪನೆಯ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಒಂದು ಬರವಣಿಗೆ ಇರ್ಬೋದು, ಸಂಗೀತ ಇರ್ಬೋದು, ಆಧ್ಯಾತ್ಮಿಕ ಬೋಧನೆ ಎನ್ನುವಂಥದ್ದು, ಕತೆ ಕೇಳುವಿಕೆ ಅನ್ನುವಂಥದ್ದು ಇವೆಲ್ಲ ಇರುತ್ತೆ. ಇನ್ನು 6ನೆಯ ಅಂಶ ಇವರು ಮೃದುವಾಗಿ ಮಾತನಾಡುವಂಥದ್ದು ಮತ್ತು ಕಾಳಜಿಯ ಸ್ವಭಾವ ಇರುವಂಥದ್ದು. ಇವರು ಸಾಮಾನ್ಯವಾಗಿ ಮೃದುವಾಗಿ, ನಯವಾಗಿ ಮಾತನಾಡ್ತಾರೆ. ಜನರಿಗೆ ಸಮಾಧಾನ ಹೇಳ್ತಾರೆ. ಸಲಹೆ ನೀಡಿ ಸಹಾಯವನ್ನು ಮಾಡ್ತಾರೆ. ಸಮಾಜದ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ. ಆದ್ದರಿಂದ ಇವರು ಶಿಕ್ಷಕ ವೃತ್ತಿಯಲ್ಲಿ, ಕೌನ್ಸಲಿಂಗ್ ವೃತ್ತಿಯಲ್ಲಿ, ಯೋಗ ಶಿಕ್ಷಕ ಕ್ಷೇತ್ರದಲ್ಲಿ, ಜ್ಯೋತಿಷ್ಯ ಮಾರ್ಗದರ್ಶನ ಕ್ಷೇತ್ರದಲ್ಲಿ ಯಶಸ್ಸಾಗೋ ಸಾಧ್ಯತೆಗಳಿರ್ತದೆ. ಇನ್ನು 7ನೇ ಅಂಶ
ಇವರ ಮನಸ್ಸಿನಲ್ಲಿ ಸ್ವಲ್ಪ ಏಳಿರಿತ ಅನ್ನುವಂಥದ್ದು ಇರ್ತದೆ. ಚಂದ್ರನ ಪ್ರಭಾವ ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಇವರ ಭಾವನೆಗಳಲ್ಲಿ ಆಗಾಗ್ಗೆ ಬದಲಾವಣೆಗಳಾಗ್ತದೆ, ಏರಿಳಿತಗಳು ಉಂಟಾಗ್ತದೆ. ಒಮ್ಮೆ ಹೆಚ್ಚಾಗುವಂಥದ್ದು, ಒಮ್ಮೆ ಕಡಿಮೆ ಆಗುವಂಥದ್ದು. ಆದ್ದರಿಂದ ಇವರು ಬೇಗ ಸಂತೋಷಗೊಳ್ಳುವಂಥದ್ದು, ಬೇಗ ಬೇಜಾರು ಮಾಡ್ಕೊಳ್ಳುವಂಥದ್ದು, ಕೆಲವೊಮ್ಮೆ ಕಾರಣವಿಲ್ಲದಲೇ ಬೇಜಾರು ಮಾಡ್ಕೊಳ್ಳುವಂಥದ್ದು. ಅಂದರೆ ಇವರಲ್ಲಿ ಭಾವನಾತ್ಮಕ ಅತಿ ಸೂಕ್ಷ್ಮತೆ ಎನ್ನುವಂಥದ್ದು ಇರ್ತದೆ. ಚಂದ್ರ ನಮಸ್ಕಾರವನ್ನು ಮಾಡ್ಬೋದು, ಪ್ರಾಣಾಯಾಮವನ್ನು ಮಾಡ್ಬೋದು, ಧ್ಯಾನವನ್ನು ಮಾಡ್ಬೋದು. ಇವುಗಳನ್ನೆಲ್ಲ ಮಾಡೋದ್ರಿಂದ ಆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು. ಇದೆಲ್ಲದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ 8ನೇ ಅಂಶ, ಇವ್ರಿಗೆ ಆರಂಭಿಕ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ, ಭಾವನಾತ್ಮಕ ಬದ್ಧತೆ ಎನ್ನುವಂಥದ್ದು ಇರ್ತದೆ. ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭಿಸಿದಾಗ ಮುಕ್ತ ಮನಸ್ಸಿನಿಂದ ಪ್ರಾರಂಭಿಸ್ತಾರೆ. ಸೇವಾ ಉದ್ದೇಶದ ಕೆಲಸಗಳಲ್ಲಿ ಯಶಸ್ವಿಯಾಗ್ತಾರೆ. ಜನರ ಒಳಿತಿಗಾಗಿ ಕೆಲಸ ಮಾಡುವಂಥ ಮನಸ್ಸು ರಾಜಕರಲ್ಲಿರ್ತದೆ. ಇನ್ನು 9ನೇ ಅಂಶ, ಅಶ್ವಿನಿ ನಕ್ಷತ್ರದ ಚಿಕಿತ್ಸಾ ಶಕ್ತಿ ಇರೋದರಿಂದ ಇವರು ಹೀಲಿಂಗ್ ವಿದ್ಯೆಗಳನ್ನು ಕಲಿಯಬಹುದು, ಹೀಲಿಂಗ್ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಬಹುದು, ಮಾರ್ಗದರ್ಶನ ಕ್ಷೇತ್ರದಲ್ಲೂ ಸೇವೆಯನ್ನು ಮಾಡಬಹುದು. ಯಾಕೆಂದರೆ ಅಶ್ವಿನಿ ನಕ್ಷತ್ರದ ಕೆಲಸ ಚಿಕಿತ್ಸೆ ಮಾಡುವಂಥದ್ದು. ಅಶ್ವಿನಿ ದೇವತೆಗಳು ರೋಗಕ್ಕೆ ಚಿಕಿತ್ಸೆಯನ್ನು ಮಾಡುವಂಥದ್ದು, ಬಾಧೆಗಳನ್ನು ಕಡಿಮೆ ಮಾಡುವಂಥದ್ದು. ಆದ್ದರಿಂದ ಇವರಲ್ಲಿ ಆಧ್ಯಾತ್ಮಿಕ ಶಿಕ್ಷಕರಾಗುವಂಥದ್ದು, ಧ್ಯಾನ ಮಾರ್ಗದರ್ಶನ ಮಾಡುವಂಥದ್ದು, ಯೋಗ ಚಿಕಿತ್ಸೆಗಳನ್ನು ನೀಡುವಂಥದ್ದು, ಯಾವುದೋ ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್ ಮತ್ತು ಈ ಚಕ್ರಧ್ಯಾನಗಳ ಆಧಾರದಿಂದ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುವಂಥದ್ದು, ಈ ಥರ ಸೇವೆಗಳನ್ನು ಮಾಡಬಹುದು. ಆದರೆ ಈ ಎಲ್ಲ ವಿಚಾರಗಳನ್ನು ಅವರ ಹವ್ಯಾಸಗಳಾಗಿ ರೂಪಿಸಿಕೊಳ್ಬಹುದು. ವೃತ್ತಿಯನ್ನಾಗಿ ಮಾಡುವಂಥದ್ದು ಯಾವುದು, ಹವ್ಯಾಸಗಳನ್ನಾಗಿ ಮಾಡುವಂಥದ್ದು ಯಾವುದು ಅನ್ನುವಂಥದ್ದನ್ನು ಇವರು ಆಲೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ನೆಕ್ಸ್ಟು 10ನೇದು ವೆರಿ ವೆರಿ ಇಂಪಾರ್ಟೆಂಟ್, ಇವರಲ್ಲಿ ನಿಷ್ಠೆ ಮತ್ತು ಪ್ರೀತಿಯ ಮನಸ್ಸು ಅನ್ನುವಂಥದ್ದು ಇರ್ತದೆ. ಯಾವುದಾದ್ರೂ ಒಂದು ಸಂಬಂಧಕ್ಕೆ ಅವರು ಬದ್ಧರಾದರೆ, ಯಾರ ಹತ್ರ ಆದರೂ ಒಂದು ಫ್ರೆಂಡ್ಶಿಪ್ಪನ್ನು ಬೆಳೆಸಿದ್ರೆ ತುಂಬ ಪ್ರಾಮಾಣಿಕತೆಯಿಂದ ಇರ್ತಾರೆ. ಕುಟುಂಬದವರಿಗೋಸ್ಕರ ತ್ಯಾಗವನ್ನು ಮಾಡ್ತಾರೆ. ಆಳವಾದಂಥ ಪ್ರೀತಿ ಇರ್ತದೆ ಕುಟುಂಬದ ಸದಸ್ಯರ ಬಗ್ಗೆ, ಸ್ನೇಹಿತರ ಬಗ್ಗೆ. ಯಾರಾದರೂ ಒಬ್ಬರು ಇವ್ರ ಹತ್ರ ನಂಬಿಕೆ ಅನ್ನುವಂಥದ್ದನ್ನು ಗಳಿಸ್ಕೊಂಡು ಬಿಟ್ಟರೆ ಆ ನಂಬಿಕೆ ಕಳ್ಕೊಳೋದಕ್ಕೆ ಇಷ್ಟಪಡೋಲ್ಲ. ಆ ವ್ಯಕ್ತಿಗಳೇ ಬೇಕಾದರೆ ಇವರನ್ನು ಬಿಟ್ಟು ಹೋಗ್ಬೋದು. ಇವರು ಯಾರನ್ನು ಬಿಡೋದಿಲ್ಲ, ಪ್ರಾಮಾಣಿಕತೆಯಿಂದ ಇರ್ತಾರೆ, ಸುಳ್ಳನ್ನು ಹೇಳೋದಿಲ್ಲ, ವಿಶ್ವಾಸಾರ್ಹತೆಯನ್ನು ಗಳಿಸ್ತಾರೆ. ಆದರೆ ಒಮ್ಮೆ ನಂಬಿಕೆಗೆ ಭಂಗ ಆಯಿತು ಅಂತಂದರೆ ಇವರು ಹೆಚ್ಚು ನೋವನ್ನು ಪಟ್ಕೊಳ್ತಾರೆ. ಅದನ್ನು ಆ ನೋವಿನ ಬಗ್ಗೆ ಕಾಳಜಿ ಇರಬೇಕು, ನೋವನ್ನು ಕಡಿಮೆ ಮಾಡಿಕೊಳ್ಬೇಕು, ಅದ್ರ ಬಗ್ಗೆ ಹೆಚ್ಚಿಗೆ ಚಿಂತನೆ ಮಾಡೋಕ್ಕೆ ಹೋಗಬಾರ್ದು ಅನ್ನೋ ಒಂದು ಸಲಹೆಯನ್ನು ಕೊಡ್ತಾಯಿದ್ದೀವಿ. ಆದ್ದರಿಂದ ಅಶ್ವಿನಿ ನಕ್ಷತ್ರ 4ನೇ ಪಾದದವರು, ಅವರಲ್ಲಿ ಕರುಣೆ ಎನ್ನುವಂಥದ್ದು ಇರ್ತದೆ, ಇತರರ ನೋವುಗಳನ್ನು ಅರ್ಥ ಮಾಡ್ಕೊಳ್ತಾರೆ, ಅಂತಃಪ್ರಜ್ಞೆ ಎನ್ನುವಂಥದ್ದು ಇರ್ತದೆ, ಒಳನೋಟ ಶಕ್ತಿ ಅಂದರೆ ಹೆಚ್ಚಾಗಿರ್ತದೆ, ಆಧ್ಯಾತ್ಮಿಕತೆ ಅಂತಂದರೆ ಭಕ್ತಿ ಮತ್ತು ಜ್ಞಾನಶಕ್ತಿ ಹೆಚ್ಚಾಗಿರ್ತದೆ, ಕುಟುಂಬದವರಲ್ಲಿ ಪ್ರೀತಿ, ರಕ್ಷಣಾತ್ಮಕ ಮನೋಭಾವ ಅನ್ನುವಂಥದ್ದು ಇರ್ತದೆ, ಹೀಲಿಂಗ್ ಗುಣ, ಮಾರ್ಗದರ್ಶನ ಗುಣ, ಸಹಾಯ ಮಾಡುವಂಥದ್ದು ಇರ್ತದೆ. ಇದೆಲ್ಲ ಪಾಸಿಟಿವ್. ಆದರೆ ನೆಗೆಟಿವ್ ಏನು, ಭಾವನಾತ್ಮಕವಾಗಿ ಹೆಚ್ಚು ನೋವನ್ನು ತೆಗೆದುಕೊಳ್ಳುವಂಥದ್ದು, ಮನಸ್ಸಿನಲ್ಲಿ ಏರಿಳಿತಗಳು ಉಂಟಾಗುವಂಥದ್ದು, ಅತಿಯಾದ ಕಾಳಜಿ ಮಾಡುವಂಥದ್ದು, ಬೇಗ ನಿರಾಶೆ ಹೊಂದುವಂಥದ್ದು, ಇತರ ಸಮಸ್ಯೆಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳುವಂಥದ್ದು, ಇದನ್ನೆಲ್ಲ ಕಡಿಮೆ ಮಾಡಿಕೊಳ್ಬೇಕು. ಆದ್ದರಿಂದ ನಾವು ಇಲ್ಲಿವರೆಗೆ ಏನು 4ನೇ ಪಾದದವರ ಬಗ್ಗೆ ಚಿಂತನೆಯನ್ನು ಮಾಡಿದ್ವಿ. ಇದಾದ ಮೇಲೆ ಇದರ ಜೊತೆಗೆ ನಾವು ಮುಂದೆ ಭರಣಿ ನಕ್ಷತ್ರದವರ ಬಗ್ಗೆ, ಭರಣಿ ನಕ್ಷತ್ರದ 4 ಪಾದದವರ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡುವಂಥ ಅವಕಾಶಗಳ ಮುಂದೆ ಬರ್ತದೆ. ಅದನ್ನು ಕೈಗೆತ್ಕೊಳ್ಳೋಣ. ಹೆಚ್ಚಿನ ವಿಚಾರಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಈ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಮೀಸಲಿಟ್ಟು ಈ ಒಂದು ಅಶ್ವಿನಿ ನಕ್ಷತ್ರ 4ನೇ ಪಾದದವರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ತೋರಿಸಿದ್ದಕ್ಕೋಸ್ಕರ ತಮ್ಮೆಲ್ಲರಿಗೆ ಧನ್ಯವಾದಗಳು. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮ್ಮ ಬಾಂಧವ್ಯ
ಹೀಗೆ ಮುಂದುವರಿಯಲಿ. ಧನ್ಯವಾದ.